ಓಂ ಗಣೇಶ ರಾಯರಿದ್ದಾರೆ. ಸೊ ಮಿಥುನ ರಾಶಿ ಡಿಸೆಂಬರ್ ತಿಂಗಳು ಭವಿಷ್ಯ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ದೆ ಗೊತ್ತಿರುತ್ತೆ, ಇಲ್ಲಾಂದ್ರೆ ನೀವೇನಾದ್ರೂ ಹಳೆ ಸಬ್ಸ್ಕ್ರೈಬರ್ ಆಗಿರುತ್ತೆ, ನಿಮ್ಗೆ ಯಾವಾಗ್ಲೂ ಗೊತ್ತಿರುತ್ತೆ. ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಬರುತ್ತೆ. ಯಾವಾಗ್ಲೂ ಮಿಥುನ ರಾಶಿ ಬಗ್ಗೆನೇ ತುಂಬಾ ವಿಡಿಯೋ ಮಾಡೋದು. ಸೊ ಯಾಕಂದ್ರೆ ನಾನು ಕೂಡ ಮಿಥುನ ರಾಶಿನೇ. ತುಂಬಾ ಜನ ಕೇಳ್ತಿರ್ತಾರೆ, ಏನು ಬೇರೆ ರಾಶಿ ಬಗ್ಗೆ ವಿಡಿಯೋ ಮಾಡೋದಿಲ್ವಾ ಅಂತ. ಖಂಡಿತ ಈ ವರ್ಷ ಒಂದು ಕಮಿಟ್ಮೆಂಟ್ ತಕೊಂಡಿದ್ದೆ. ನಿಮ್ಗೆ ಗೊತ್ತಿರುತ್ತೆ, ಈ 2025 ಪೂರ್ತಿ ಮಿಥುನ ರಾಶಿ ಬಗ್ಗೆನೇ ವಿಡಿಯೋ ಹಾಕ್ತೀನಿ ಅಂತ ಒಂದು ಕಮಿಟ್ಮೆಂಟ್ ತಕೊಂಡಿದ್ದೆ. ಅದ್ರಗೋಸ್ಕರ ಈ ವರ್ಷ ಪೂರ್ತಿ ಯಾವಾಗ್ಲೂ ಸಂಜೆ 5 ಗಂಟೆಗೆ ಮಿಥುನ ರಾಶಿ ಬಗ್ಗೆನೇ ವಿಡಿಯೋ ಹಾಕಿದ್ದೀನಿ. ಸೊ ಮಿಥುನ ರಾಶಿ ಬಗ್ಗೆ ಇದೊಂದು ಲಾಸ್ಟ್ ವಿಡಿಯೋ ಅಂತ ಅನ್ಕೊಬಹುದು. ಸೊ ಮುಂದಿನ ವರ್ಷ ಈ ಹೊಸ ವರ್ಷ ಬರ್ತಿರೋದ್ರಿಂದ ಎಲ್ಲಾ ರಾಶಿ ಬಗ್ಗೆನೂ ವಿಡಿಯೋ ಹಾಕ್ತೀನಿ. ತುಂಬಾ ಜನ ಕೇಳ್ತಿರ್ತಿರಲ್ಲ, ನೀವೇ ಕೇಳ್ತೀರಿ, ಇವಾಗ ನಮ್ಮ ಹಸ್ಬೆಂಡು, ವೈಫು, ನಮ್ಮ ಮಕ್ಕಳು ಎಲ್ಲ ಬೇರೆ ಬೇರೆ ರಾಶಿ ಇದ್ದಾರೆ, ನೀವು ಯಾವಾಗ್ಲೂ ಮಿಥುನ ರಾಶಿನೇ ಹಾಕ್ತಿರ್ತೀರಾ, ಬೇರೆ ರಾಶಿ ಹಾಕೋದಿಲ್ವಾ ಅಂತ. ಖಂಡಿತ ಹಾಕ್ತೀನಿ. ಮತ್ತೆ ಈ ತಿಂಗಳು ಹೇಗಿದೆ ಅಂತ ನೋಡ್ಬಿಡೋಣ. ಈ ಡಿಸೆಂಬರ್ ತಿಂಗಳು ಬಂದು ಯಾವಾಗ್ಲೂ ತುಂಬಾ ಜನ ಕೇಳ್ತಿರ್ತಾರೆ, ಏನಿನ್ನು ಒಳ್ಳೆ ಸಂಬಂಧ ಸೆಟ್ ಆಗ್ತಾ ಇಲ್ಲ, ಒಳ್ಳೆ ಸಂಬಂಧ ಬರ್ತಿಲ್ಲ, ಯಾವಾಗ ಮದ್ವೆ ಆಗುತ್ತೆ, ನಾನು ಎಕ್ಸ್ಪೆಕ್ಟ್ ಮಾಡೋ ತರ ಒಂದು ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಹುಡುಗ ಸಿಗ್ತಾ ಇಲ್ಲ ಅನ್ನೋರ್ಗೆ ಇವಾಗ ಪ್ರೆಸೆಂಟ್ ತಕ್ಷಣಗೆ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಮಂಗಳ ಇದೆ. ಮಂಗಳ 7ನೇ ಮನೆಗಿದ್ದೆ. ಸೊ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಮಂಗಲ ಕಾರ್ಯ ಅಂದ್ರೆ ಮದುವೆ, ಲಗ್ನ ಕೂಡ್ ಬರೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ನಿಮ್ಮ ರಾಶಿ ಪ್ರಕಾರ ತುಂಬಾ ಅದ್ಭುತವಾಗಿದೆ ರೀ. ನೆಕ್ಸ್ಟ್ ಮುಂದಿನ ವಾರ ಏನಾಗುತ್ತಂದ್ರೆ ಸೂರ್ಯಗ್ರಹ 7ನೇ ಮನೆಗೆ ಬರ್ತಾರೆ. ಇನ್ನೊಂದು ವಾರದಲ್ಲಿ ಹಂಗೆ ಶುಕ್ರನು ಆಲ್ಮೋಸ್ಟ್ ಈ ಡಿಸೆಂಬರ್ ತಿಂಗಳು ಪೂರ್ತಿ ಮಂಗಲ, ಸೂರ್ಯ, ಶುಕ್ರ 7ನೇ ಮನೆ ಇರೋದ್ರಿಂದ ನಿಮಗೆ ಮದುವೆ ಫಿಕ್ಸ್ ಆಗೋದು ಕನ್ಫರ್ಮ್. ಸೊ ಇವಾಗ ಹೆಂಗಿದ್ದೀನೋ ಜನವರಿ ತಿಂಗಳು ಮದುವೆ ಮಾಡಬಾರ್ದು. ಸೊ ಅದ್ರಗೋಸ್ಕರ ಏನ್ ಮಾಡ್ತೀರಂದ್ರೆ 15ನೇ ತಾರೀಕು ಮೇಲೆ, ಈ ಡಿಸೆಂಬರ್ 15ನೇ ತಾರೀಕು ಮೇಲೆ ನಿಮ್ ಲೈಫ್ ಅಲ್ಲಿ ಒಳ್ಳೆ ಪ್ರಪೋಸಲ್ ಬರುತ್ತೆ. ಸೊ ಇವಾಗ ಬರೋ ಪ್ರಪೋಸಲ್ ನ ಸಂಬಂಧ ಬರುತ್ತೆ. 15ನೇ ತಾರೀಕು ಮೇಲೆ ಸಂಬಂಧ ಬರೋ ಏನ್ ಮಾಡ್ತೀರಂದ್ರೆ ನೋಡಿ ಕನ್ಫರ್ಮ್ ಮಾಡಿ ಎಲ್ಲ ಫಿಕ್ಸ್ ಮಾಡಿ ಇಟ್ಕೊಂಬಿಡಿ. ಅದಾಗಿದ ನಂತರ ಫೆಬ್ರವರಿ ತಿಂಗಳು ಮದುವೆ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವಾಗ ಜನವರಿ ತಿಂಗಳು ಮೋಸ್ಟ್ಲಿ ಒಂದು 20 ದಿವಸ ಮದುವೆ ಮಾಡಂಗಿಲ್ಲ. ಜನವರಿ ಮಂತು, ಈ ಡಿಸೆಂಬರ್ ಮಂತ್ ಅಲ್ಲಿ ಲಾಸ್ಟ್ ಅಲ್ಲಿ ಮದುವೆ ಮಾಡಬಾರ್ದು. ಈ ಮಾಸ ಸ್ವಲ್ಪ ಅಷ್ಟೊಂದು ಫೇವರ್ ಆಗಿಲ್ಲ, ಬಟ್ ಒಳ್ಳೆ ಸಂಬಂಧ ಬರುತ್ತೆ. ಡಿಸೆಂಬರ್ ನಿಮಗೆ ತುಂಬಾ ಗ್ರಹಗಳು 7ನೇ ಮನೆಗೆ ಬೋದ್ರಿಂದ ಸಂಬಂಧ ಬಂದ ತಕ್ಷಣ ಫಿಕ್ಸ್ ಮಾಡಿ ಎಂಗೇಜ್ಮೆಂಟ್ ಮಾಡಿ, ಇಲ್ಲಾಂದ್ರೆ ಅದು ಸಂಪ್ರದಾಯ ಇರುತ್ತಲ್ವಾ, ಸೊ ಅದೇನ್ ಬೇಕೋ ಎಲ್ಲ ಹುಡುಗನ ಕನ್ಫರ್ಮ್ ಮಾಡಿ ಇಟ್ಕೊಂಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ ರೀ. ಬಿಸ್ನೆಸ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿದೆ. ಬಿಸ್ನೆಸ್ ಮಾಡ್ತೀವವ್ರಿಗೆ ಈ ಡಿಸೆಂಬರ್ ತಿಂಗಳು ತುಂಬಾ ಚೆನ್ನಾಗಿದೆ. ಗೋಚರ ಪ್ರಕಾರ ತುಂಬಾ ಚೆನ್ನಾಗಿದೆ ರೀ. ಅಂಡ್ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಸಂಜೆ 5 ಗಂಟೆಗೆ ವಿಡಿಯೋ ಇರೋದು. ಸೊ ಮತ್ತೆ ನಿಮ್ಗೆ ಕೇಳ್ತಿದ್ದೀನಿ, ಟೀ ಕಾಫಿ ಎಲ್ಲ ಆಯ್ತಾ? ಯಾಕಂದ್ರೆ ಹೆಂಗಿದ್ರು ನಮ್ಮ ಚಾನಲ್ ಅಲ್ಲಿ ನೀವು ಯಾವಾಗ್ಲೂ ಸಂಜೆ ಟೈಮು, ನೈಟ್ ಟೈಮೇ ವಿಡಿಯೋ ಜಾಸ್ತಿ ನೋಡೋದು. ಸೊ ಟೀ ಕಾಫಿ ಎಲ್ಲ ಆಯ್ತಾ? ಮತ್ತೆ ನೀವು ರಾತ್ರಿ ನೋಡ್ತಾ ಇದ್ದೆ, ತಿಂಡಿ ಎಲ್ಲ, ಡಿನ್ನರ್ ಎಲ್ಲ ಏನ್ ಮಾಡಿದ್ದೀರಾ? ಚೆನ್ನಾಗಿ ಊಟ ಮಾಡ್ಕೊಂಡು ಕಣ್ ತುಂಬಾ ನಿದ್ದೆ ಮಾಡಿ ಚೆನ್ನಾಗಿರಿ. ಅಂಡ್ ಈ ವರ್ಷ 2026 ನಿಮ್ಮ ಲೈಫಲ್ಲಿ ತುಂಬಾ ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಎಲ್ಲಾ ರಾಶಿನೂ ಕಂಪೇರ್ ಮಾಡಿ ನೋಡಿದವಾಗ ಈ 2026, 2027, 2028 3 ವರ್ಷ ನಿಮ್ಮ ಲೈಫ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೈಮ್. ಮತ್ತೆ ನೀವು ಅನ್ಕೊಂಡಿರ್ಬೋದು, ಸೊ ನೀವು ಎಲ್ಲಾ ಜ್ಯೋತಿಷ್ ತರ ಹೇಳ್ತಿಲ್ಲ, ನೀವು ಸ್ವಲ್ಪ ಬೇರೆ ಡಿಫ್ರೆಂಟ್ ಆಗಿದ್ದೀರಾ ಅಂತ. ಸೊ ನಾನು ಕೂಡ ಮಿಥುನ ರಾಶಿ ಅಲ್ವಾ, ಸೊ ಅದ್ರಾಗೆ ನಾನು ಎಲ್ಲಾ ಜ್ಯೋತಿಷ್ಯರ ತರ ಸೊ ನಾಮ ಇಟ್ಕೊಂಡು, ಪಟ್ಟೆ ಇಟ್ಕೊಂಡು, ರುದ್ರಾಕ್ಷಗಳು ಹಾಕೊಂಡು, ಮಣಿಗಳು ಹಾಕೊಂಡು, ಪಂಚೆ ಕಟ್ಕೊಂಡು, ಹೇರ್ ಬಿಟ್ಕೊಂಡು ಈ ರೀತಿ ಜ್ಯೋತಿಷ್ಯರು ಅಲ್ಲ ನಾವು. ಸೊ ನಾನು ಬಂದು KP ಜ್ಯೋತಿಷ್ಯ. ಸೊ ಇವಾಗಿರೋ ಈ ಜನರೇಷನ್ ತಗ್ಗಟ್ಟವಾಗಿ ಮಾಡರ್ನ್ ಅಸ್ಟ್ರಾಲಜಿ ಅಂತ ಹೇಳ್ಬೋದು. ಸೊ ನಾನು ಬಂದು ಮಾಡರ್ನ್, ಇವಾಗಿರೋ ಟೆಕ್ನಿಕ್ ಸಂಬಂಧಪಟ್ಟಿರೋ, ಇವಾಗ ತುಂಬಾ ಟೆಕ್ನಾಲಜಿ ಎಲ್ಲ ಬಂದ್ಬಿಡ್ತಲ್ಲ, KP ಜ್ಯೋತಿಷ್ಯ ಅನ್ನೋದು ಟೆಕ್ನಾಲಜಿ ಸಂಬಂಧಪಟ್ಟಿದ್ದು. ಈ KP ಜ್ಯೋತಿಷ್ಯ
ಓಲ್ಡ್ ಆಗಿದ್ದೇನೋ, ಕೃಷ್ಣಮೂರ್ತಿ ಪಂಡಿತ್ ಆಗಿದ್ದೇನೋ. ಸೊ ಇವಾಗಿರೋ ಜನರೇಷನ್ಗೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗೋ ತರ ಸೊ ನಾನು ನಾರ್ಮಲ್ ಆಗಿ ಟೀ ಶರ್ಟ್ ಜರ್ಸಿ ಜಾಕೆಟ್ ಹಾಕೊಂಡು ನಾರ್ಮಲ್ ಆಗಿ ಇರ್ತೀನಿ. ಯಾಕಂದ್ರೆ ನಾನು ನೋಡೋಕೆ ನಾರ್ಮಲ್ ಆಗಿರ್ಬೋದು, ಬಟ್ ನಾನು ಹೇಳೋ ಭವಿಷ್ಯ ನನ್ನ ಪ್ರೆಡಿಕ್ಷನ್ ಯಾವಾಗ್ಲೂ 100% ಇರುತ್ತೆ. ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ಬೇಕಂದ್ರೆ ನೀವು ನಮ್ಮ ಚಾನೆಲ್ ಹೋಗ್ಬಿಟ್ಟು ಕಮ್ಯುನಿಟಿ ಪೋಸ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ನಿಮ್ಗೆ ಗೊತ್ತಿರುತ್ತೆ, ಕಮ್ಯುನಿಟಿ ಪೋಸ್ಟ್ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನನ್ನ ಹತ್ರ ಭವಿಷ್ಯ ತಳ್ಕೊಂಡವ್ರಿಗೆ ಅವ್ರ ಲೈಫಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದ್ ಪೂರ್ತಿ ಚಾನಲ್ ಬೇಕಾದ್ರೆ ಚೆಕ್ ಮಾಡ್ಕೊಬನ್ನಿ, ನಮ್ಮ ಚಾನಲ್ ಇರುತ್ತೆ. ನಮ್ಮ ಹತ್ರ ಭವಿಷ್ಯ ತಳ್ಕೊಂಡವ್ರಿಗೆ ಕೆಲಸ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮಗು ಆಗಿರ್ಬೋದು, ಕೋರ್ಟ್ ಕೇಸ್ ಆಗಿರ್ಬೋದು, ಪ್ರತಿ ಒಂದು ವಿಚಾರದಲ್ಲಿ ತುಂಬಾ ಸಕ್ಸಸ್ ಆಗಿದೆ. ಸೊ ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಬನ್ನಿ. ಕ್ಲೈಂಟು ರಿವ್ಯೂ ಕೊಟ್ಟಿರ್ತಾರೆ. ಸೊ ಇನ್ನು ಇವಾಗ ಡಿಸೆಂಬರ್ ತಿಂಗಳು ಮುಗೀತು. ಸೊ ಇನ್ನು ಮುಂದೆ 2026 ಇಂದ ಎಲ್ಲ ರಾಶಿ ಬಗ್ಗೆನು 12 ರಾಶಿ ಬಗ್ಗೆನು ವಿಡಿಯೋ ಬರುತ್ತೆ, 27 ನಕ್ಷತ್ರ ಬಗ್ಗೆನು ವಿಡಿಯೋ ಬರುತ್ತೆ. ನಿಮಗೆ ಬೇಕಿದ್ರೆ ಹೇಳಿ, ಸಂಖ್ಯಾಶಾಸ್ತ್ರ ಪ್ರಕಾರನು ವಿಡಿಯೋ ಮಾಡ್ತೀನಿ, ವಾಸ್ತು ಸಂಬಂಧಪಟ್ಟಿದ್ದು ವಿಡಿಯೋ ಮಾಡ್ತೀನಿ, ಎಲ್ಲಾ ರೀತಿನೂ ವಿಡಿಯೋಸ್ ಮಾಡ್ತಾ ಇದೀವಿ. ಮತ್ತೆ ಇನ್ನು ಮುಂದೆ ನಿಮ್ ಓಕೆ ಅಂದ್ರೆ ಹೇಳಿ, ಇನ್ಸ್ಟಾಗ್ರಾಮ್ ಕೂಡ ಬೇಕಿದ್ರೆ ನಾವು ಶುರು ಮಾಡ್ತೀವಿ. ಯಾಕಂದ್ರೆ ನಮ್ಮ ಚಾನಲ್ ಇದುವರೆಗೊಂದು 14,000 ಫಾಲೋವರ್ಸ್ ಇದ್ದಾರೆ. ನಿಮ್ಗೆ ಇಷ್ಟ ಆಯ್ತಂತ ಹೇಳಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಶುರು ಮಾಡಿ, ಅದ್ರಲ್ಲಿ ಕೂಡ ಶಾರ್ಟ್ಸ್ ಹಾಕಕ್ ಶುರು ಮಾಡ್ತೀನಿ. ಎಲ್ಲ ಜ್ಯೋತಿಷ್ ಸಂಬಂಧಪಟ್ಟಿದ್ದು, ಸ್ಪಿರಿಚುವಲ್ ಸಂಬಂಧಪಟ್ಟಿದ್ದು ಎಲ್ಲ ಹಾಕ್ತೀವಿ. ನಿಮ್ಗೆ ಓಕೆ ಯೂಸ್ ಆಗುತ್ತೆ ಅಂದ್ರೆ ಕಮೆಂಟ್ ಮಾಡಿ, ಖಂಡಿತ ಇನ್ಸ್ಟಾಗ್ರಾಮ್ ಕೂಡ ಇದ್ ಮಾಡ್ತೀವಿ, ಶುರು ಮಾಡ್ತೀವಿ. ಸರಿ, ಓಕೆ. ಇವಾಗ ನೆಕ್ಸ್ಟ್ ಏನು ಇಲ್ವಾ ಟಾಪಿಕ್ ಅಂದ್ರೆ, ಈ ಡಿಸೆಂಬರ್ ತಿಂಗಳು ಬಿಸ್ನೆಸ್ಗೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಅಂಡ್ ಮದುವೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಇವಾಗ ನೀವು ಬರೋ ಸಂಬಂಧನ ಓಕೆ ಮಾಡಿ ಇಟ್ಕೊಂಡೆ ಜನವರಿ ತಿಂಗಳು ಬಿಟ್ಬಿಟ್ಟು ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು ಮದುವೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅದು ಇಲ್ದಿರಾ ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ಈ 2020ರಲ್ಲಿ ಗುರು ಗ್ರಹ ಬಂದು ಇವಾಗ ನಿಮ್ಮ ರಾಶಿಯಲ್ಲಿದೆ. ನಿಮ್ಮ ರಾಶಿ ಬಿಟ್ಟು ಕಟಕ ರಾಶಿಗೆ ಹೋಗುತ್ತೆ, ಮತ್ತೆ ಸಿಂಹ ರಾಶಿಗೆ ಹೋಗುತ್ತೆ. ಯಾವ ರೀತಿ ನೋಡ್ಕೊಂಡೇನು ಮುಂದೆ 2 ವಿಡಿಯೋಲಿ ಹೇಳಿದ್ದೆ, 2 ವಿಡಿಯೋಲಿ ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಮತ್ತೆ ಅದೇ ಒಂದು ಮಾತು ರಿಪೀಟ್ ಮಾಡ್ತೀನಿ. ಈ 3 ವರ್ಷ 2026, 2027, 2028 ಈ 3 ವರ್ಷದಲ್ಲಿ ನೀವು ಮಿನಿಮಮ್ 1 ಕೋಟಿ, ಮ್ಯಾಕ್ಸಿಮಮ್ 5 ಇಂದ 10 ಕೋಟಿ, 50 ಕೋಟಿ ದುಡಿಯಷ್ಟು ಎಲ್ಲಾ ಪಾಸಿಬಿಲಿಟಿ ನಿಮ್ಗೆ ಇದೆ. ಗೋಚರ ಪ್ರಕಾರ ಕೋಟಿ ಗಟ್ಲ ದೊಡ್ಡ ಕೋಟೀಶ್ವರನ್ ಆಗ್ಬೇಕನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇದ್ರೆ ಖಂಡಿತ ನಿಮ್ ಜಾತಕ ನೀವು ಚೆಕ್ ಮಾಡ್ಕೊಳ್ಳಿ. ಗೋಚರ ಪ್ರಕಾರ ಈ 3 ವರ್ಷದಲ್ಲಿ ಖಂಡಿತ ನಿಮ್ ಲೈಫು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಆ ಲೆವೆಲ್, ಆ ದೊಡ್ಡ ಲೆವೆಲ್ಗೆ ಇಷ್ಟ ದಿವಸ ಇರೋ ಎಲ್ಲ ನಿಮ್ ಲೈಫಲ್ಲಿ ಇರೋ ಅವಮಾನಗಳು ತುಂಬಾ ಫೇಸ್ ಮಾಡಿರ್ತೀರಾ. ಅದು 2018 ಇಂದ 2018 ಇಂದ 2023ವರೆಗೂ ಪ್ರಾಬ್ಲಮ್ ಫೇಸ್ ಮಾಡಿದೀರಾ. 2024 ಸ್ವಲ್ಪ ಬೆಟರ್ ಆಯ್ತು. ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಆವರೇಜ್ ಆಗಿತ್ತು. ಬಟ್ ಬರೋ ಮುಂದಿನ 2026, 2027, 2028 ತುಂಬಾ ಅದ್ಭುತವಾಗಿದೆ. ಗೋಚರ ಪ್ರಕಾರ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿದೆ. ದಶಾಭುಕ್ತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಬರೋ 3 ವರ್ಷ ಪ್ರಕಾರ ಹಣಕಾಸು ವಿಚಾರದಲ್ಲಿ ನಂಬರ್ 1 ರೀ. ಈ 3 ವರ್ಷದಲ್ಲಿ ಹಣಕಾಸು ವಿಚಾರದಲ್ಲಿ ಸೂಪರ್ ಆಗಿರುತ್ತೆ. ಆರೋಗ್ಯ ವಿಚಾರದಲ್ಲಿನೂ ತುಂಬಾ ಚೆನ್ನಾಗಿದೆ. ಆರೋಗ್ಯಕ್ಕೇನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಮದುವೆ ಜೀವನನು ತುಂಬಾ ಅದ್ಭುತವಾಗಿದೆ. ಅಂಡ್ ತುಂಬಾ ಜನ ನನಗೆ ಈ ದುಡ್ಡು ಬೇಡ, ಹಣಕಾಸು ಏನು ಬೇಡ, ಮನಸ್ಸಿಗೆ ನೆಮ್ಮದಿ ಸಿಗುತ್ತಂತೆ. ಖಂಡಿತ ಸಿಗುತ್ತೆ ರೀ. ಖಂಡಿತ ಈ 2026 ನಿಮ್ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಫಾರಿನ್ಗೆ ಹೋಗ್ತೀರಾ, ತುಂಬಾ ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡ್ತೀರಾ, ಆದಷ್ಟು ನಿಮ್ ಮನೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತೆ ಜಾತಕ, ಜ್ಯೋತಿಷ್ಯ ಮಾತ್ರ ಒಂದೇ ನಿಮ್ಮ ಲೈಫ್ ಡಿಸೈಡ್ ಮಾಡೋದಿಲ್ಲ ರೀ. ಜ್ಯೋತಿಷ್ಯ ಒಂದು ಪಾರ್ಟ್ ಆಗದೆ ವಾಸ್ತು ತುಂಬಾ ಇಂಪಾರ್ಟೆಂಟು. ನೀವಿರೋ ಮನೆ ವಾಸ್ತು ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ಸಂಖ್ಯಾಶಾಸ್ತ್ರ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್, ಡೆಸ್ಟಿನಿ ಪ್ರಕಾರ ನೀವು ಡೈಲಿ ಯೂಸ್ ಮಾಡೋ ಫೋನ್ ನಂಬರ್ ಇರುತ್ತಲ್ವಾ, ಆ ಫೋನ್ ನಂಬರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹೆಸರು ತುಂಬಾ ಇಂಪಾರ್ಟೆಂಟು. ಮೈನು ನಿಮ್ ಜಾತಕ ಚೆನ್ನಾಗಿದ್ರು, ನ್ಯೂಮರಾಲಜಿ
ಚೆನ್ನಾಗಿದ್ರು, ನಿಮ್ಮ ಫೋನ್ ನಂಬರ್ ಚೆನ್ನಾಗಿದ್ರು, ನಿಮ್ಮ ವಾಸ್ತು ಚೆನ್ನಾಗಿದ್ರು, ನಿಮ್ ಲೈಫ್ ಇನ್ನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ನಿಮ್ ಮನೆ ದೇವರ ನೀವು ಎಲ್ಲೋ ಮರ್ತಿದ್ದೀರಾ ಅಂತ ಅರ್ಥ. ಲೈಫ್ ಅಲ್ಲಿ ಎಷ್ಟು ಜಾತಕ ಚೆನ್ನಾಗಿದ್ರು, ಎಷ್ಟು ವಾಸ್ತು ಚೆನ್ನಾಗಿದ್ರು, ನಂಬರ್ ಒನ್ ಅಂದ್ರೆ ನಿಮ್ ಮನೆ ದೇವ್ರು. ನಿಮ್ ಮನೆ ದೇವ್ರ ಸಪೋರ್ಟ್ ಇಲ್ಲ ಅಂದ್ರೆ ನೀವೆಷ್ಟೇ ಕಷ್ಟಪಟ್ಟು, ನೀವೆಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು, ಸೊ ನಿಮ್ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ. 2026 2026 ವರ್ಷ ಭವಿಷ್ಯ ವಿಡಿಯೋ ಬರ್ತಿದೆ. ಆ ವಿಡಿಯೋದಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವ ರಿಂಗ್ ಹಾಕೋಬೇಕು, ಯಾವ ರುದ್ರಾಕ್ಷ ಹಾಕೋಬೇಕು, ವರ್ಷ ಪೂರ್ತಿ ಯಾವ ರೀತಿ ಇರುತ್ತಂತ. ನೀವೇನಾದ್ರೂ ನನ್ನ ಹತ್ರ ಭವಿಷ್ಯ ತಿಳ್ಕೊಬೇಕಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಹೊರಗಡೆ ಕಾಲ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಸೋಮವಾರದಿಂದ ಶುಕ್ರವಾರವರೆಗೂ 5 ದಿನ ಮಾತ್ರ ಭವಿಷ್ಯ ಜ್ಯೋತಿಷ್ಯ ಹೇಳ್ತೀನಿ. ಶನಿವಾರ ಭಾನುವಾರ ಜ್ಯೋತಿಷ್ಯ ಇರೋದಿಲ್ಲ. ನಿಮ್ಗೆ ಅಡಿಷನಲ್ ಏನಾದ್ರು ಒಂದು ಯಂತ್ರ ತಾಯಿತು ಬೇಕಂದ್ರೆ ಅದು ಮಾಡ್ಕೊಡ್ತೀನಿ. ಹೊಸದಾಗಿ ಅದು ನೋಡ್ತಿದ್ದೆ ಗೊತ್ತಿರೋದಿಲ್ಲ. ಯಂತ್ರ ತಾಯಿತು ಏನ್ ವರ್ಕ್ ಆಗುತ್ತೆ ಅಂದ್ರೆ ನೀವು ಅನ್ಕೊಂಡಿದ್ ಕೆಲಸ ಇನ್ನೂ ಆಗ್ತಿರೋದಿಲ್ಲ. ಇವಾಗ 19ನೇ ತಾರೀಕು ಅಮಾವಾಸ್ಯೆ ಇದೆ. 19ನೇ ತಾರೀಕು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ನಾವು ತಾಯಿತು ಯಂತ್ರ ಮಾಡ್ತೀವಿ. ಏನ್ಗೋಸ್ಕರ ಯಂತ್ರ ಮಾಡ್ತೀವಿ ಅಂದ್ರೆ ನಿಮಗೆ ತುಂಬಾ ಸಮಸ್ಯೆ ಇರುತ್ತೆ. ಪರ್ಟಿಕ್ಯುಲರಿ ನಮ್ಗೆ ಈ ವಿಚಾರದಲ್ಲಿ ಬೇಕಂದ್ರೆ ಅದು ಮಾಡ್ಕೊಡ್ತೀವಿ. ಅದು ಮಗು ಇನ್ನು ಆಗ್ತಿಲ್ಲ, ಪ್ರಮೋಷನ್ ಆಗ್ತಿಲ್ಲ, ಕೆಲಸ ಸಿಗ್ತಿಲ್ಲ, ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ, ಎಲ್ಲ ವಿಚಾರಕ್ಕೂ ನೀವು ಯಾವ ವಿಚಾರದಲ್ಲಿ ಕಾಲ್ ಮಾಡಿ ನಮಗೆ ಈ ಯಂತ್ರ ತಾಯಿತು ಬೇಕಂತ ಕೇಳ್ತಿರೋ ಆ ವಿಚಾರದಲ್ಲಿ ಬ್ರಹ್ಮ ಮುಹೂರ್ತ ಟೈಮಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ನಿಮ್ಮ ಹೆಸರಲ್ಲಿ ಯಂತ್ರ ತಾಯಿತು ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಸೊ ದೇವಿ ಪೂಜೆ ಮಾಡಿ, ದುರ್ಗಾದೇವಿ ಬಗಲಾಮುಖಿ ನಾವು ಆರಾಧನೆ ಮಾಡೋದು. ದುರ್ಗಾದೇವಿ ಬಗಲಾಮುಖಿ ನಿಮ್ಗೆ ಗೊತ್ತಿರುತ್ತೆ. ದುರ್ಗಾದೇವಿ ಅಂಡ್ ಬಗಲಾಮುಖಿ ನೀವು ಗೊತ್ತಿರುತ್ತೆ. ಬಗಲಾಮುಖಿ ಅಂದ್ರೆ ತುಂಬಾ ಪವರ್ಫುಲ್. ಆ ದೇವಿ ಪೂಜೆ ಮಾಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ನಿಮ್ಮ ಹೆಸರಲ್ಲಿ ತಾಯಿತ ನೀವಿರೋ ಅಡ್ರೆಸ್ಗೆ ಕೊರಿಯರ್ ಮುಖಾಂತರ ಸ್ಪೀಡ್ ಪೋಸ್ಟ್ ಇಲ್ಲಂದ್ರೆ DTDC ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ. ನಿಮಗೆ ಬೇಕಿದ್ರೆ ಅದು ತಕೊಂಬೋದು. ಈ ವಿಡಿಯೋ ನೋಡಕ್ಕೆ ಸಿಂಪಲ್ ಆಗಿರುತ್ತೆ ರೀ, ಯಾಕಂದ್ರೆ ಈ ವರ್ಷದಲ್ಲಿ ಇದೇ ಲಾಸ್ಟ್ ವಿಡಿಯೋ ಮಿಥುನ್ ರಾಶಿ ಬಗ್ಗೆ, ಅದ್ರಗೋಸ್ಕರ. ಸೊ ಇದು ಒಂದು ಜನರಲ್ ಆಗಿ ವಿಡಿಯೋ ಮಾಡ್ತಿದ್ದೀನಿ, ಯಾಕಂದ್ರೆ ಮೈನ್ ಫೋಕಸ್ ಬಂದು ಈ 2020ರಲ್ಲಿ ಎಲ್ಲಾ ರಾಶಿ ಬಗ್ಗೆ ವಿಡಿಯೋ ಮಾಡ್ಬೇಕಂತ. ಅದ್ರಗೋಸ್ಕರನೇ ತುಂಬಾ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಮತ್ತೆ ನೀವು ನೋಡಿರ್ಬೋದು ತುಂಬಾ ಜ್ಯೋತಿಷ್ಯರು, ಮತ್ತೆ ನಾನು ಅದು ಹೇಳ್ಬೇಕು ಅನ್ಕೊಂಡೆ, ತುಂಬಾ ಜ್ಯೋತಿಷ್ಯರು ಎಲ್ಲಾ ರಾಶಿ ಬಗ್ಗೆನೂ ವಿಡಿಯೋ ಹಾಕಿದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು. ಮಿಥುನ ರಾಶಿ ಆಗಿರ್ಬೋದು, ಕಟಕ, ಯಾವುದೇ ರಾಶಿ ಬೇಕಾಗಿದ್ರು ನಾನು ಕಾಮನ್ ಆಗಿ ಸೊ ಮಿಥುನ ರಾಶಿ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಮಿಥುನ ರಾಶಿ 2026 ವರ್ಷ ಭವಿಷ್ಯದ ವಿಡಿಯೋ ಹಾಕ್ತೆ. ನಮ್ಮ ಕನ್ನಡದಲ್ಲೇ ಒಂದು 30 ವಿಡಿಯೋ ಇದೆ ಮಿಥುನ ರಾಶಿ 2026 ವರ್ಷ ಭವಿಷ್ಯ. ನಾನು ಎಲ್ಲಾ ವಿಡಿಯೋಸ್ ನೋಡಿದೆ. ಆ ವಿಡಿಯೋಸ್ ನೋಡಿದಾಗ ನಿಜ ಹೇಳ್ತೀನಿ, ಸೊ ನನಗ್ ಮಾತ್ರ ನಿದ್ದೆ ಬಂದ್ಬಿಡ್ತು. ಒಂದು 2-3 ವಿಡಿಯೋ ನೋಡಿದೆ ಮಿಥುನ ರಾಶಿ 2026 ವರ್ಷ ಭವಿಷ್ಯ. ಆ ವಿಡಿಯೋ ನೋಡ್ತಾ ನಾನು ನಿದ್ದೆ ಹೋಗ್ಬಿಟ್ಟೆ. ಸೊ ನನಗೆ ಅಷ್ಟು ಬೋರಿಂಗ್ ಆಗಿ ಅನಿಸ್ತು. ಬಟ್ ಆ ರೀತಿ ಬೋರ್ ಆಗೋಕೆ ನಾನು ನಿಮ್ಮನ್ನ ಬಿಡೋದಿಲ್ಲ. ಸೊ ನಾವೇನಾದ್ರೂ ಒಂದು ವರ್ಕ್ ಮಾಡ್ತೀವಿ ಅಂದ್ರೆ ಅದು ಜನಗಳಿಗೆ, ನಿಮಗೆ ಯೂಸ್ ಆಗ್ಬೇಕು. ನಿಮ್ಗೆ ಯೂಸ್ ಆಗೋಂಗಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳೋದಿಲ್ಲ. ನೀವು ಕೇಳ್ಬೋದು, ಸೊ ನಾನೇನು ಅವ್ರಿಗಿಂತ ದೊಡ್ಡ ಜ್ಯೋತಿಷ್ಯನಲ್ಲ, ಅವ್ರಿಗಿಂತ ಅಷ್ಟೊಂದು ಟ್ಯಾಲೆಂಟ್ ನನಗೇನಿಲ್ಲ. ಬಟ್ ಒಂದು ನಾವೊಂದು ಕಂಟೆಂಟ್ ಕೊಡ್ತೀವಿ, ನಾವು ಇಷ್ಟೊತ್ತು ಕುತ್ಕೊಂಡು ಒಂದು ವಿಡಿಯೋ ಮಾಡ್ತೀವಿ, ಒಂದು ರಾಶಿ ಬಗ್ಗೆ ಹೇಳ್ತೀವಿ ಅಂದ್ರೆ ಯೂಸ್ ಇರಬೇಕು. ನಿಮಗೆ ಯೂಸ್ ಇದ್ದರೆ ನಿಮ್ಮ ಲೈಫ್ ತುಂಬಾ ಇಂಪ್ರೂವ್ಮೆಂಟ್, ಬೆಟರ್, ಲೈಫ್ ಸ್ವಲ್ಪ ಬೆಟರ್ ಆಗುತ್ತೆ, ಬ್ರೈಟ್ ಆಗುತ್ತೆ. ಏನು ಇಲ್ದಿರಾ ಒಂದು ಪಾತ್ರೆಯಲ್ಲಿ ಎಲ್ಲ ಅಂದ್ರೆ ಇವಾಗ ಇಡ್ಲಿಗೆ ಚಟ್ನಿದ ತಿನ್ಬೇಕು, ಬಟ್ ಇಡ್ಲಿಗೆ ಬಂದ್ಬಿಟ್ಟು ಟೀ ಎತ್ಕೊಂಡು, ಕಾಫಿ ಎತ್ಕೊಂಡು ಇಡ್ಲಿನ ಅದ್ಕೊಂಡು ತಿನ್ನಕ್ಕಾಗಲ್ಲ. ಆ ರೀತಿ ವಿಡಿಯೋಸ್ ಇದೆ ಯೂಟ್ಯೂಬ್ ಅಲ್ಲಿ. ನಾನು ಕಾಮನ್ ಆಗಿ ನೋಡಿದೆ, ಎಲ್ಲ ಜ್ಯೋತಿಷ್ಯರು ನೋಡ್ಕೊಂಡ್ ಬಂದೆ. ಏನೋ ಒಂದು 2-3 ಜ್ಯೋತಿಷ್ಯರು ಹಾಕಿರೋ ವಿಡಿಯೋಸ್ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನಿಸ್ತು. ಬೇರೆ ಎಲ್ಲಾ ಜ್ಯೋತಿಷ್ಯ ವಿಡಿಯೋ ನೋಡಿದೆ, ಒಂದೇ ಟಾಪಿಕ್ ಇದೆ, ಒಂದೇ ಕಂಟೆಂಟ್ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ವಿಡಿಯೋ ಅಷ್ಟು ಬೇಗ ಮಾಡಿಲ್ಲ. ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಕಂಟೆಂಟು ನಿಮ್ಮ ಲೈಫ್ ಅಲ್ಲಿ ಯೂಸ್ ಆಗೋ ತರ ಈ 2026 ಮಾತ್ರ ಅಲ್ಲ, 2026, 2027, 2028 ಈ 3 ವರ್ಷಕ್ಕೂ ನಿಮ್ ಲೈಫ್ ಇಂಪ್ರೂವ್ಮೆಂಟ್ ಆಗೋ ತರ ಪಾಸಿಟಿವ್ ಏನಾಗುತ್ತೆ, ನೆಗೆಟಿವ್ ಏನಾಗುತ್ತೆ, ಏನ್ ರೆಮಿಡೀಸ್ ಮಾಡ್ಕೊಬೇಕು,
ಯಾವ ರುದ್ರಾಕ್ಷ ಹಾಕೊಬೇಕು, ಯಾವ ಹರಳು ಹಾಕೊಬೇಕು, ಗೋಚರ ಪ್ರಕಾರ ನಿಮ್ ಲೈಫ್ ಯಾವ ರೀತಿ ಇರುತ್ತೆ, ದಶಾಭುಕ್ತಿ ಪ್ರಕಾರ ಯಾವ ರೀತಿ ಇರುತ್ತೆ ಅಂತ ಫುಲ್ ಡೀಟೇಲ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಮಾಡಿ ನಿಮ್ಗೆ ಯೂಸ್ ಆಗೋ ತರ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತ ಬರುತ್ತೆ, ಬಂದವಾಗ ತಿಳಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಸೊ ಏನ್ ಇವರು ಈ ರೀತಿ ಮಾತಾಡ್ತಾರೆ ಅಂದ್ರೆ ಪರವಾಗಿಲ್ಲ. ಸೊ ನಾವ್ ಇರೋದೇ ಹಾಗೆ, ಯಾಕಂದ್ರೆ ನಾವು ಮಿಥುನ ರಾಶಿ, ಆರಿದ್ರ ನಕ್ಷತ್ರ. ಸೊ ಹಾಗೆ ಇರ್ತೀವಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಮಿಥುನ ರಾಶಿ ಯಾವ್ದು ಇದ್ದೆ ಶೇರ್ ಮಾಡಿ. ಇನ್ನು ನಿಮ್ ಬಗ್ಗೆ, ನಿಮ್ ಡೀಟೇಲ್ ಆಗಿ ನಿಮ್ ಜಾತಕ ಬಗ್ಗೆ, ನಿಮ್ಮ ಭವಿಷ್ಯ ಬಗ್ಗೆ, ಮದುವೆ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಮಿಥುನ ರಾಶಿ ಅವರೇ. 2026 ತುಂಬಾ ಎಂಜಾಯ್ ಮಾಡಿ.